ಇವತ್ತು ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಅದು ಇಂಡಿಯಾ ಪಕ್ಷದ ಸರ್ಕಾರ ನಾವು ರೈತರ ಪರವಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನು ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಸೇರಿ ಅಧಿಕಾರ ಕೊಟ್ಟಿದ್ದೀವಿ. ಎಷ್ಟು ಕೊಡ್ತಾರೆ ಸರ್ ಬೆಂಬಲ ನೋಡಿ ಅದೆಲ್ಲ ಇಲಾಖೆಯವರು ಯಾವ ರೀತಿ, ಯಾಕಂದರೆ ಇದೆಲ್ಲ ನಮ್ಮ ಕಡೆ ಟೊಮೊಟೊ ಬೆಲೆ ಕುಸಿದಾಗ ಭಾಳ ಬೇರೆ ಬೇರೆ ರೀತಿಯೆಲ್ಲ ಪ್ರಯೋಗಗಳಾಗಿತ್ತು. ಯಾವುದೇ ರೀತಿ ದುರುಪಯೋಗ ಆಗದಿರ ರೈತರಿಗೆ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಕ್ರಮ ತುಂಬ ಲೇಟಾಗಿ ಹೋಗಿದೆಯಲ್ಲ ಸರ್, ಲೇಟಾಗಿ ಹೋಗಿದೆ. ಮತ್ತಿನ್ನು ಕೇಂದ್ರ ಸರ್ಕಾರ ಈಗ ಲೇಟ್ ಆಗಿದೆ ಮತ್ತೊಂದು. ಈಗ ಅದಕ್ಕೆ ಅವರು ಕೇಂದ್ರಕ್ಕೆ ಅವತ್ತೇ ಮಾನ್ಯ ಮುಖ್ಯಮಂತ್ರಿಗಳು ಗೌರಿಬಿದನೂರು ಬಂದಂಥ ಸಂದರ್ಭದಲ್ಲಿ ಅವತ್ತೇ ತಕ್ಷಣ ಪತ್ರ ಬಂದಿದ್ರು. ಅದಕ್ಕೆ ಅವ್ರ ಕ್ರಮ ಏನು ಮಾಡಲಿಲ್ಲ ಅಂಥೇಳಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಆಗಿ ಇವತ್ತು ಸಂಜೆ ಒಳಗೆ ಅದರಿಂದ ಏನು ಒಂದು ಸ್ಪಷ್ಟವಾದಂಥ ಒಂದು ತೀರ್ಮಾನ ಬರದೇ ಸಂದರ್ಭದಲ್ಲಿ ನಾವು ಸರ್ಕಾರ ಕ್ರಮ ತಗೋಬೇಕು ಅಂತಕ್ಕಂಥ ತೀರ್ಮಾನ. ನೀನೆಲ್ಲ ರಾಜಪ್ಪ ನೀನೇ ಈಗ ಪಕ್ಕದ ಆಂಧ್ರ ಪ್ರದೇಶ ಘೋಷಣೆ ಮಾಡಿದ್ದೆ, ನೀವ್ಯಾಕೆ ಮಾಡಿಲ್ಲ ಸರ್? ಅದನ್ನ ನಾವು ಹೇಳ್ತಾ ಇರೋದು. ಈಗ ನೋಡಿ, ಈಗ MSP ಅಂತಕ್ಕಂಥದ್ದು ಇದೆ. ಈಗ ಎಲ್ಲದಕ್ಕೂ ರಾಜ್ಯ ಸರ್ಕಾರನೇ ಮಾಡೋಕ್ಕಾಗಲ್ಲ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. GST ಈಗ ಅವ್ರು ಹೇಳ್ತಾ ಇದ್ದಾರೆ, ಈಗ ಪ್ರೋಸೆಸ್ ಮಾಡಿರೋರು ಏನು ಹೇಳ್ತಾ ಇದ್ದಾರೆ, GST 5% ಇದ್ದರೆ ಸೇಲ್ ಆಗ್ತಾ ಇತ್ತು, 12% ಆಗಿದೆ. ಈಗ ಯಾರನ್ನ ಬ್ಲೇಮ್ ಮಾಡ್ತೀರಾ ನೀವು? ಈಗ ಪಕ್ಕದ ಆಂಧ್ರ ಪ್ರದೇಶ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೊತ್ಕೋಬೇಕಾಗುತ್ತೆ. ಅದರಿಂದ ಇವತ್ತು ಸಂಜೆವರೆಗೂ ಟೈಮ್ ಕೇಳಿದ್ದಾರೆ, ಸಂಜೆ ಒಳಗೆ ಕ್ಲಿಯರ್ ಮಾಡ್ತೀವಿ ಅಂತ. ಅವರು ಅದಕ್ಕೆ ಕೊಡುವಂಥ ಪರಿಹಾರ ಸೂಕ್ತವಾಗಿ ಇಲ್ಲದೇ ಇದ್ರೂ ಕೂಡ ನಮ್ಮ ಸರ್ಕಾರನೇ ಅದಕ್ಕೆ ಸರಿದೂಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾವತ್ತಿಂದ ಕೊಡ್ಬೋದು ಸರ್ ಪರಿಹಾರ? ಈಗ ಸಂಜೆ ನಾವು ಆದಮೇಲೆ ನಮ್ಮ ಕೃಷಿ ಸಚಿವರಿಗೆ ಜವಾಬ್ದಾರಿ ಇದೆ.